ಯಾರು ಈಗ ಮುಸುಕಿದಾರಿ ಅವರೆಲ್ಲ ನಮ್ಮ ಸರ್ಕಾರದ ಇದು ಅಷ್ಟೇ ಈಗ ಬೈಲ್ ಬಂದಿದೆ. ಇದನ್ನೇ ನಮ್ಮ ಸರ್ಕಾರ ಮಾಡಿದ್ದು. ಇವತ್ತು ರಿಯಾಲಿಟಿ ಧರ್ಮಸ್ಥಳದ್ದು ಕಾಂಗ್ರೆಸ್ ಸರ್ಕಾರ ತಂದಿದ್ದು ಏನಿಲ್ಲಲ್ಲ, ಬಾಯಿ ಹೊಡ್ಕೊಟ್ರಲ್ಲ ನೀವು. ಇದೆಲ್ಲ ಆಗದೆ ಇದ್ದಿದ್ರೆ, ತನಿಖೆ ಆಗದೆ ಇದ್ದಿದ್ರೆ ಏನಪ್ಪಾ ಧರ್ಮಸ್ಥಳ ರಿಯಾಲಿಟಿ ಏನಂತ ಗೊತ್ತಾಗ್ತಾ ಇರಲಿಲ್ಲಲ್ಲ. ಇವತ್ತು ತನಿಖೆ ಆಗಿದ್ದಕ್ಕಾಗಿ ಧರ್ಮಸ್ಥಳ ಒಂದು ಗೌರವ ಉಳ್ಕೊಂಡದಲ್ಲ. ಈಗ ಏನ್ ಸಿಕ್ತು ಧರ್ಮಸ್ಥಳದಲ್ಲಿ? ರಾಜಣ್ಣ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಮೊದಲೇ ದೂರು ಕೊಟ್ಟಂತ ವ್ಯಕ್ತಿ ಬಗ್ಗೆ ಧರ್ಮಸ್ಥಳದ ಮಠಾಧಿಪತಿಗಳು, ಆ ಸ್ವಾಮೀಜಿಗಳು, ಅವ್ರ ಕುಟುಂಬ ಅವರೇ ರಿಕ್ವೆಸ್ಟ್ ಮಾಡಿದ್ರು ಇದು ಕ್ಲಿಯರ್ ಆಗ್ಬೇಕಂದ್ರೆ. ಅವತ್ತು ನಾನು ಮುಖ್ಯಮಂತ್ರಿ ಮನೆಯಲ್ಲಿದ್ದೆ. ಅವ್ರ ಸಂಬಂಧಿಕರು ಯಾರೋ ಒಬ್ರು, ಯಾರು ವೀರೇಂದ್ರ ಹೆಗ್ಗಡೆ ಅವರು, ಸುರೇಂದ್ರ ಜೈನ್ ಅಂತ, ನಾನಿದ್ದೆ ಅವತ್ತು. ಅವ್ರು ಬಂದು ಸನ್ಮಾನ ಮಾಡಿ ದಯವಿಟ್ಟು ಇದು ಮಾಡಲೇಬೇಕು ನೀವು, ಇಲ್ಲಾಂದ್ರೆ ನಮ್ಮ ಧರ್ಮಸ್ಥಳ ಗೌರವ ಉಳಿಯಲ್ಲ. ನಿಜವಾಗ್ಲೂ ಇದು ಏನಂತ ಬರಬೇಕು ಅಂತ. ನಿಜವಾಗ್ಲೂ ಇದು ಒಳ್ಳೆಯದಾಯ್ತು. ಯಾರಿಗೆ ಸರಿನೋ ಯಾರಿಗೆ ಸರಿನೋ ಗೊತ್ತಿಲ್ಲ. ಆದ್ರೆ ಇವತ್ತು ತನಿಖೆ ಎಲ್ಲ ನೇರವಾಗಿ ಕೋರ್ಟ್ ಡೈರೆಕ್ಷನ್ ಅಲ್ವಾ, ಕೋರ್ಟ್ ಮುಂದೆ ಹೋಗಿದಲ್ಲ ಅವನು. ಕೋರ್ಟ್ ಡೈರೆಕ್ಷನ್ ಪ್ರಕಾರ ಸರ್ಕಾರ ತೀರ್ಮಾನ ತಗೊಂಡಿದ್ದಲ್ವಾ. ಸರ್ಕಾರ ಮಾಡದೇ ಇದ್ದಿದ್ರೆ ಎಷ್ಟು ಟಿಪ್ಪಣಿ ಬರ್ತಾ ಇತ್ತು. ಸರ್ಕಾರ ಕೂಡ ಇದರಲ್ಲಿ ಸಂಬಂಧ ಇದೆ, ಅದಕ್ಕೂ ದೊಡ್ಡ ಹೋರಾಟ ಮಾಡೋದು. ಇವತ್ತು ಯಾರ ಹೋರಾಟ ಏನೂ ಇಲ್ಲ. ವಾಸ್ತವಾಂಶ ಮತ್ತು ಸತ್ಯ ಆ ಧರ್ಮಸ್ಥಳದ ಒಂದು ಉಳುಕಲಿದೆ. ಹೋಗ್ಲಿಲ್ಲ, RSS ಪರವಾಗಿ ಮಾತಾಡಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಕೂಡ ಒಂದು ತತ್ವ, ಏನೋ ಒಂದು ಏನು ಮಂತ್ರ ಗೀತೆ. RSS ಗೀತೆ ಅಲ್ಲ ರೀ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಒಂದಿದೆ. ಇವಾಗ ನಮ್ಮ ಐನೂರಲ್ಲಿ ಮಂತ್ರಿಗಳಾಗಿ ಬಿಡ್ರಿ, ಏನೇನ್ ಬೇಕು ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಅದು ಒಂದಿದೆ, ಇದೆಯಲ್ಲಪ್ಪ. ನಮ್ಮ ತತ್ವಗಳು ಬೇಕು ಹೇಳ್ರಿ, ನೀವು 500 ಜಾಸ್ತಿ ಹೇಳ್ತಾರೆ. ಅದೊಂದು ಹೇಳೋರಪ್ಪ ಅವರು. ಸಂಸ್ಕೃತ ಮಾತಾಡ್ತಾರೆ, ಸಂಸ್ಕೃತ ಹೇಳ್ತಾರೆ. ಅದ್ ಹೆಂಗೆ ನಮ್ಗೆ ಗೊತ್ತಾಗಲ್ಲ.